ಎಲ್ಲಕ್ಕಿಂತ ನಿಮಗೆ ಆತ್ಮವಿಶ್ವಾಸ ಇರಬೇಕು. ಆತ್ಮವಿಶ್ವಾಸ ಅಂದ್ರೆ ಏನು? ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಸೆಲ್ಫ್ ಕಾನ್ಫಿಡೆನ್ಸ್ ಇದ್ರೆ ಯಾವ ಇಂಟರ್ವ್ಯೂ ಬೇಕು, ಯಾವ ಜಾಬ್ ಬೇಕು, ಇಲ್ಲಿದ್ರೇನು ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಹೇಳೋಕ್ಕೆ ಆಗಲ್ಲ, ನಿಮ್ಮ ಸ್ಕಿಲ್, ನಿಮ್ಮ ಟ್ಯಾಲೆಂಟ್ ತೋರ್ಸೋಕ್ಕೆ ಆಗಲ್ಲ. ಸೊ ದಯವಿಟ್ಟು ನಿಮ್ಮ ಡಿಗ್ರಿ ಜೊತೆ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಇದೆಲ್ಲ ನೀವು ಅನುಸರಿಸಿದರೆ 100% ನಿಮಗೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಸಿಗುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಈ ನಮ್ಮ ಭಾರತ ದೇಶಕ್ಕೆ ನೀವು ಕಾಂಟ್ರಿಬ್ಯೂಟ್ ಮಾಡ್ಬೋದು, ರಾಷ್ಟ್ರ ನಿರ್ಮಾಣಕ್ಕಾಗಿ ನೀವು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಬರೀ ಈ ಒಂದು ಜಾಬ್, ನಾನು ಪ್ರೈವೇಟ್ ಜಾಬ್ ಮಾಡಿದರೆ ನಾನು ನನ್ನ ಕುಟುಂಬಕ್ಕೆ ಕಾಂಟ್ರಿಬ್ಯೂಟ್ ಮಾಡಲ್ಲ, ನಾನು ದೇಶದ GDP ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಲ್ವಾ? ಆ ಥರ ಯೋಚನೆ ಇರಬೇಕು ನಿಮಗೆ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಇದರಲ್ಲಿ ಭಾಗವಹಿಸಿ ಮತ್ತು ನಿರಾಶೆ ಆಗಬಾರ್ದು. ಒಳ್ಳೆ ಅಪರ್ಚುನಿಟೀಸ್ ಇನ್ನೂ ಇರುತ್ತೆ, ನೀವು ಹುಡುಕಬೇಕು, ಕರೆಕ್ಟಾಗಿ ಕೆಲಸ ಮಾಡಬೇಕು. ಇನ್ನೊಂದು ರಿಕ್ವೆಸ್ಟ್ ಎಲ್ಲರಿಗೆ, ತುಂಬ ಜನರಿಗೆ ನಾವು ರಿಕ್ವೆಸ್ಟ್ ಲೆಟರ್, ಆಫರ್ ಲೆಟರ್ಸ್ ಕೊಡ್ತೀವಿ, ಅವರು ಕರೆಕ್ಟಾಗಿ ಜಾಯಿನ್ ಆಗಿ ಕೆಲಸ ಮಾಡಬೇಕು, ಬಿಟ್ಬಾರ್ದು. ಸೊ ದಯವಿಟ್ಟು ಇದು ಗಮನ ಹರಿಸಿ. ಆ್ಯಂಡ್ ತಮ್ಮ ಎಲ್ಲರಿಗೆ ನಮ್ಮ ಜಿಲ್ಲಾಡಳಿತ ವತಿಯಿಂದ ಆಲ್ ದ ಬೆಸ್ಟ್. ಈ ಒಂದು ಅದ್ಭುತವಾದ ಉದ್ಯೋಗ ಮೇಳದ ಹಿಂದಿನ ಕಾರ್ಯಶಕ್ತಿಯಾಗಿರುವ ನಮ್ಮ ಜೆಡ್ಪಿ CEO ಸುಮೇರ್ ಅವರೇ, ಬಸವರಾಜ್ ಅವರೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವ ಸುಮನ್ ಅವರೇ ಹಾಗೂ ಎಲ್ಲ ಗಣ್ಯರೇ, ಇದೊಂದು ಅದ್ಭುತವಾದ ಅವಕಾಶ. ಕಲ್ಯಾಣ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಅತಿ ಅಗತ್ಯವಾದ ಒಂದು ಅವಶ್ಯಕತೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ, ಮಾನ್ಯ ಜಿಲ್ಲಾಧಿಕಾರಿಯವರು, ಮಾನ್ಯ ನಮ್ಮ ಜೆಡ್ಪಿ CEO ಅವರು ಒಂದು ತಂಡವಾಗಿ, ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಯವರು ಸಹ ಈ ತಂಡದಲ್ಲಿ ಸಕ್ರಿಯರಾಗಿ ಪಾಲ್ಗೊಂಡು ಯುವ ಪೀಳಿಗೆಗೆ ಇಂದಿನ ದಿನದ ಪ್ರಮುಖ ಅಗತ್ಯ ಒಂದು ಉದ್ಯೋಗ. ನಾನು ಈಗ ತಾನೇ ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳುತ್ತಿರುವ ವಿವಿಧ ಕಂಪನಿಗಳಿರ್ಬೋದು, ಬೇರೆ ಬೇರೆ ಥರ ಫರ್ಮ್ಗಳಿರ್ಬೋದು, ಅದರ ಪ್ರೊಫೈಲ್ ನೋಡ್ತಾ ಇದ್ದೆ. ಬಹಳ ಉತ್ತಮವಾದ ರಿಕ್ರೂಟರ್ಸ್ನ ಸುಮೇರ್ ಅವರ ನಾಯಕತ್ವದಲ್ಲಿ ಎಲ್ಲ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಈ ಒಂದು ಉದ್ಯೋಗ ಮೇಳ ಆಯೋಜಿಸಿದ್ದಾರೆ. ನಾನು ಪ್ರೊಫೈಲ್ಸ್ನ ನೋಡ್ತಿದ್ದಾಗ ಕ್ಯಾಂಡಿಡೇಟ್ ಸಹ ಬಹಳ ಉತ್ತಮವಾದ, ಮೆಜಾರಿಟಿ ಆಫ್ ಜಮ್ ಆರ್ BTech ಇದ್ದಾರೆ ಅಂಡ್ ದೇ ಹ್ಯಾವ್ ಡನ್ ವಂಡರ್ಫುಲ್ ಪ್ರಾಜೆಕ್ಟ್ಸ್ ಇನ್ AML, ಬೇರೆ ಬೇರೆ ರೀತಿಯ ಸ್ಟ್ರೀಮ್ಸಲ್ಲಿ ಏನು ನಮ್ಮ ದೇಶದ ಮುಂದಿನ ಭವಿಷ್ಯ ರೂಪಿಸುವ ಒಂದು ಯುವ ಸಮುದಾಯ, ಆ ಯುವ ಸಮುದಾಯ ಇಲ್ಲಿ ಬಂದಿದೆ. ಎಂಟೈರ್ ನಮ್ಮ ಸಭಾಂಗಣ ಕಿಕ್ಕಿರಿದು ಇನ್ನೂ ಹೆಚ್ಚಿನ ಜನ ಇಲ್ಲಿದ್ದಾರೆ. ಸುಮೇರ್ ಅವರೊಂದಿಗೆ ನಾನೊಂದು ರಿಕ್ವೆಸ್ಟ್ ಮಾಡಿದೆ, ಇಂದಿನ ದಿನ ಎಷ್ಟು ಜನ ಪ್ಲೇಸ್ ಆಗ್ತಾರೆ ಅದು ಬಹಳ ನಮ್ಮ ಇಡೀ ಜಿಲ್ಲೆಗೆ ಒಂದು ಅತಿ ಹೆಮ್ಮೆಯ ಒಂದು ಸಂಗತಿ. ಇನ್ನು ಯಾರಿಗಾದ್ರೂ ಪ್ಲೇಸ್ಮೆಂಟ್ ಆಗಿಲ್ಲ ಅಂದರೆ ಏನಾದರೂ ಟ್ರೈನಿಂಗ್ ರಿಕ್ವೈರ್ಮೆಂಟ್ಸ್ ಇದೆಯಾ ಅದನ್ನು ನೋಡಿ, ಅಥವಾ ನಾವು ಏನಾದರೂ ವಲಯನ ದೊಡ್ಡದು ಮಾಡಿ ಬೆಂಗಳೂರು ಮಟ್ಟದಿಂದ ಏನಾದರೂ ಅವಕಾಶಗಳು ಸಿಗುತ್ತಾ, ಬೇರೆ ವಲಯ ಮಟ್ಟದಲ್ಲಿ ನಮ್ಮ ರೀಜನಲ್ ಕಮಿಷನರ್ ಅವರ ವ್ಯಾಪ್ತಿಯಲ್ಲಿ ಏನಾದರೂ ಅವಕಾಶಗಳು ಸಿಗುತ್ತಾ ಅದು ನೋಡಿ ಡಿಜಿಟೈಸ್ ಮಾಡಿ ಪ್ರೊಫೈಲ್ಸ್ನ ಫಾರ್ವರ್ಡ್ ಮಾಡೋಣ ಅಂತ ಅವರು ಅದಕ್ಕೆ ಬಹಳ ಖುಷಿಯಿಂದ ಸಮ್ಮತಿಸಿದ್ದಾರೆ. ಹಾಗಾಗಿ ಯುವ ಪೀಳಿಗೆ ಇದರ ಈ ಒಂದು ಸುವರ್ಣ ಅವಕಾಶದ ಸಂಪೂರ್ಣ ಲಾಭ ಪಡೆದುಕೊಂಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮೆಜಾರಿಟಿ ಜನ ಇವತ್ತು ಪ್ಲೇಸ್ ಆದರೆ ಅದು ನಮಗೆ ಅತ್ಯಂತ ಸಂತೋಷದ ಒಂದು ಗಳಿಗೆ, ಅತ್ಯಂತ ಹೆಮ್ಮೆಯ ಸಂಗತಿ. ಅಪ್ಪಿತಪ್ಪಿ ಪ್ಲೇಸ್ ಆಗಿಲ್ಲ ಅಂದರೆ ಯಾರು ನಿರಾಶರಾಗುವ ಅಗತ್ಯ ಇಲ್ಲ. ಸುಮೇರ್ ಅವರ ತಂಡ ಸಂಪೂರ್ಣವಾಗಿ ಸನ್ನದ್ಧವಾಗಿದೆ. ನಾವು ವಲಯ ಮಟ್ಟದಲ್ಲಿರುವ ಅವಕಾಶಗಳನ್ನ ಪ್ರಯತ್ನ ಪಡ್ತೇವೆ, ರಾಜ್ಯ ಮಟ್ಟದಲ್ಲಿರುವ ಪ್ರಯತ್ನಗಳನ್ನ ಸಹ ನಾವು ಅದಕ್ಕೆ ನಾವು ಪ್ರಯತ್ನ ಪಡ್ತೇವೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಭವ್ಯ ಭಾರತದ ಭವಿಷ್ಯ ನಿರ್ಮಾಣ ಮಾಡುವ ಒಂದು ಕಾರ್ಯ ತಮ್ಮೆಲ್ಲರಿಂದ ಆಗಲಿ ಅಂತ ಆಶಿಸ್ತಾ